ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 24ರ ನಂತರ ಮೀನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ಏಪ್ರಿಲ್ ಕೊನೆಯ ವಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ಏಪ್ರಿಲ್ 24ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ, ಹಾಗೆ ನಿಮ್ಮ ಶಿಕ್ಷಣದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ವಿಷಯದಲ್ಲಿ ಅದೃಷ್ಟವು ಈ ರಾಶಿಯವರಿಗೆ ಕೂಡಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡ್ತಾ ಬನ್ನಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಏಪ್ರಿಲ್ ತಿಂಗಳು ಹೇಗಿತ್ತು, ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ, ಏಪ್ರಿಲ್ 24ರ ನಂತರ ಯಾವ ಅದೃಷ್ಟಗಳನ್ನು ಕಂಡಿದ್ದೀರಿ ಗ್ರಹ ಸಂಚಾರದ ಬದಲಾವಣೆಯಿಂದ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಈ 2026 ಏಪ್ರಿಲ್ ಮೀನ ರಾಶಿಯವರ ಜೀವನದಲ್ಲಿ ತೀವ್ರವಾದಂತಹ ಸವಾಲಿನ ಅಧ್ಯಾಯವಾಗಿ ತೆರೆದುಕೊಳ್ತು ಅಂತಲೇ ಹೇಳ್ಬೋದು. ಏಕೆಂದರೆ ನಿಮ್ಮ ಚಂದ್ರ ರಾಶಿಯಲ್ಲಿ ಶನಿಯ ಸಾಡೇಸಾತಿ ಅತ್ಯಂತ ಕಷ್ಟಕರವಾದಂತಹ 2ನೇ ಹಂತದಲ್ಲಿ ಎದುರಿಸ್ತಿರೋ ಕಾರಣ, ಇದಕ್ಕೆ ಸೇರ್ಪಡೆಯಾಗಿ ಸಂಪತ್ತು ಮತ್ತು ಅದೃಷ್ಟದ ಅಧಿಪತಿ ಮಂಗಳರ ಹಾಗೆ ಬುಧನೂ ಕೂಡ ಸೇರ್ಕೊಂಡಿರೋ ಕಾರಣ ಈ ತ್ರಿವಳಿ ಗ್ರಹಗಳ ಸಂಯೋಗವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಬಂದಿದೆ. ಅದರಲ್ಲೂ ಮೊದಲ 15 ದಿನಗಳಲ್ಲಿ, ಅಂದರೆ ಈ ತಿಂಗಳ 15 ದಿನಗಳಲ್ಲಿ ಬಹಳಷ್ಟು ಕಿರಿಕಿರಿಯನ್ನು ಕಂಡಿರ್ತೀರಿ. ವಿಪರೀತವಾದಂತಹ ದೈಹಿಕ ಆಯಾಸ ಹಾಗೆ ಕೋಪವನ್ನು ಕೂಡ ಅನುಭವಿಸಿರ್ತೀರಿ. ಆದರೆ ನಿಮ್ಮ ಭವ್ಯವಾಗಿ ರಕ್ಷಿಸುವಂತಹ ಶಕ್ತಿಗಳು ಇನ್ನೂ ಇತ್ತು. ಅದೇನೆಂದರೆ ಏಪ್ರಿಲ್ 14ರಂದು 6ನೇ ಮನೆಯ ಅಧಿಪತಿ ಸೂರ್ಯ ಸ್ನೇಹಿತರೆ, ಇದು ನಿಮ್ಮ ಧನಸ್ಥಾನದಲ್ಲಿ ಉಚ್ಚ ಸ್ಥಾನವನ್ನು ತಲುಪುವ ಕಾರಣ ಇದು ಆರ್ಥಿಕ ಪವಾಡಗಳನ್ನು ಪ್ರಚೋದಿಸಲಿದ್ದು ನಿಮ್ಮ ಶತ್ರುಗಳು ನಾಶವಾಗ್ತಾ ಬರ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಲಗ್ನ ಮತ್ತು 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಗುರು ಮನೆಯಲ್ಲಿ ಸುರಕ್ಷಿತವಾಗಿ ಕುಳಿತಿದ್ದು ನಿಮ್ಮನ್ನು ರಕ್ಷಿಸುವ ತಾಯಿಯಂತೆ ದೊಡ್ಡ ವಿಪತ್ತುಗಳಿಂದ ಕಾಪಾಡ್ತಾ ಬಂದಿದ್ದಾರೆ. ಅದರಿಂದ ಈ ತಿಂಗಳ ಕೊನೆವರೆಗೂ ಕೂಡ ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ಮೀನ ರಾಶಿಯವರು ಕೂಡ ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮೀನ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರಗಳೇನು, ಆ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಏನೆಲ್ಲ ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಬೀರಿದೆ ಎಂಬುದನ್ನು ನೋಡ್ತಾ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 1ನೇ ಮನೆಯ ಮೀನ ರಾಶಿಯಲ್ಲಿ ನಿಮ್ಮ ರಾಶಿಯಲ್ಲಿ ಇದ್ದಂತಹ ಮಂಗಳನು ನಿಮ್ಮಲ್ಲಿ ಪ್ರಚೋದನೆ ಇಲ್ಲದಂತಹ ಕೋಪ, ತಲೆನೋವು, ತಂದೆ ಅಥವಾ ಅಧಿಕಾರಿಗಳೊಂದಿಗೆ ಸಂಘರ್ಷಗಳನ್ನು ಕೂಡ ಕಂಡಿರ್ತೀರಿ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, ಸಾಡೇಸಾತಿಯ 2ನೇ ಹಂತದಲ್ಲಿ ಶನಿ ಇರೋ ಕಾರಣ ನಿಮ್ಮ ಜವಾಬ್ದಾರಿಗಳು ಹಾಗೆ ದೈಹಿಕ ಆಯಾಸ ಮತ್ತು ಮಾನಸಿಕ ಒತ್ತಡವನ್ನು ಕೂಡ ಅನುಭವಿಸಿರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ಸಂಚಾರದ ಸಮಯದಲ್ಲಿ 1ನೇ ಮನೆಯ ನೀಚ ಸ್ಥಾನದಲ್ಲಿ ಬುಧ ಇರಲಿದ್ದು ಪಾಲುದಾರಿಕೆ ನಿರ್ಧಾರಗಳಲ್ಲಿ ತಪ್ಪುಗಳನ್ನು ಕಾಣ್ತಾ ಬರ್ತೀರಿ. ಮರೆವು ಕೂಡ ಹೆಚ್ಚಾಗಲಿದೆ. ಚರ್ಮ ಅಥವಾ ನರಗಳ ಸಮಸ್ಯೆಗಳನ್ನು ಕೂಡ ಎದುರಿಸುತ್ತೀರಿ ಬುಧ ಗ್ರಹದ ಸಂಚಾರದಿಂದ. ಇನ್ನು ಸೂರ್ಯ ಗ್ರಹದ ಸಂಚಾರವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು ಸಾಲಗಳ ಶಾಂಕ್ಷನ್ ಕೂಡ ನಿಮಗೆ ಆಗ್ತಾ ಬರ್ತದೆ. ಸಂಪತ್ತಿನ ಬೆಳವಣಿಗೆ ಆಗಲಿದ್ದು ಕಠಿಣವಾದಂತಹ ಮಾತುಗಳನ್ನು ಈ ಟೈಮ್ನಲ್ಲಿ ಹಾಡ್ತಾ ಬರ್ತೀರಿ. ಹಾಗೆಯೇ ನಿಮ್ಮ ವೃತ್ತಿಯ ಮೂಲಕ ಧನಲಾಭವನ್ನು ಕೂಡ ಕಾಣಲಿದ್ದೀರಿ. ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಪ್ರಯಾಣದ ಮೂಲಕ ಸಂತೋಷವನ್ನು ತರಲಿದ್ದು ಶುಕ್ರನ ಸಂಚಾರವು ಕಲಾವಿದರಿಗೆ ಮನ್ನಣೆಯನ್ನು ನೀಡಲಿದ್ದು ಒಡ ಹುಟ್ಟಿದವರಿಂದ ಬೆಂಬಲವನ್ನು ನೀಡುವಂತೆ ಕೂಡ ಮಾಡಲಿದೆ. ಗುರು ಸಂಚಾರದ ವಿಚಾರಕ್ಕೆ ಬರೋದಾದರೆ, ಉದ್ಯೋಗ ಭದ್ರತೆಯನ್ನು ಗುರುವು ತರಲಿದ್ದು ಮನೆಯ ಸೌಕರ್ಯಗಳು ಚೆನ್ನಾಗಿರಲಿದೆ. ಸಮಾಜದಲ್ಲಿ ಗೌರವವೂ ಕೂಡ ಹೆಚ್ಚಾಗಲಿದ್ದು ಆಸ್ತಿಗಳ ಬೆಳವಣಿಗೆಯನ್ನು ಕೂಡ ಈ ರಾಶಿಯವರು ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರ ಕೆರಿಯರ್ ವಿಚಾರದಲ್ಲಿ ಈ ಏಪ್ರಿಲ್ 24ರ ನಂತರ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ,
ಏಪ್ರಿಲ್ 14ರಂದಿಯೇ ಸೂರ್ಯನು ಅಪಾರ ಶಕ್ತಿಯನ್ನು ಪಡೆದಂತೆ ಕಚೇರಿಯಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಹತ್ತಿರ ಬರಲು ಸಹ ಧೈರ್ಯವನ್ನು ಮಾಡೋದಿಲ್ಲ. ಹಾಗೆಯೇ ಈ 24ರ ನಂತರವೂ ಕೂಡ 4ನೇ ಮನೆಯಲ್ಲಿ ಗುರುವಿರೋದರಿಂದ ಈ ಅವಧಿಯಲ್ಲಿ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಯನ್ನು ಪಡೆಯಲು ಸಾಧ್ಯವಾದರೆ ನಿಮ್ಮ ಮಾನಸಿಕ ಒತ್ತಡವು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ. ಇದರಿಂದ ನಿಮ್ಮ ಮಾನಸಿಕ ಒತ್ತಡವು ಗಮನಾರ್ಹವಾಗಿ ಕಡಿಮೆಯಾಗಲಿದ್ದು ನಿಮ್ಮ ಜೀವನದಲ್ಲಿ ತಾಳ್ಮೆಯನ್ನು ಈ ತಿಂಗಳ ಕೊನೆಯವರೆಗೂ ಕೂಡ ರೂಢಿಸಿಕೊಳ್ಬೇಕು. ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಾದಕ್ಕೆ ಇಳಿಯುವುದನ್ನು ಕೂಡ ಈ ರಾಶಿಯವರು ತಪ್ಪಿಸಬೇಕು ಅಂತಲೇ ಹೇಳ್ಬೋದು. ಇನ್ನು ಫೈನಾನ್ಸ್ ವಿಚಾರಕ್ಕೆ ಬರೋದಾದರೆ ಫೈನಾನ್ಸ್ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಪರಿಹಾರಗಳನ್ನು ಈ ರಾಶಿಯವರು ಕಂಡಿರ್ತೀರಿ. ಏನಂದರೆ ನಿಮ್ಮ 2ನೇ ಮನೆಯ ಧನಾಧಿಪತಿ ಅಂದರೆ ನಿಮ್ಮ ಲಗ್ನದಲ್ಲಿ ಸೇರಿರುವಾಗ 6ನೇ ಮನೆಯಲ್ಲಿ ಸೂರ್ಯನು ಏಪ್ರಿಲ್ 14ರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಈ ಏಪ್ರಿಲ್ 24ರ ನಂತರವೂ ಕೂಡ ನಿಮ್ಮ ಉದ್ಯೋಗದಲ್ಲಿ ನೀವು ಹಾಕಿದಂತಹ ಕಠಿಣ ಪರಿಶ್ರಮವು ಸೂಕ್ತವಾದಂತಹ ಆರ್ಥಿಕ ಪ್ರತಿಫಲವಾಗಿ ನೇರವಾಗಿ ನಿಮ್ಮ ಕೈಯನ್ನು ಸೇರ್ತದೆ. ಅಂದರೆ ಬೋನಸ್ ಸಿಗುವಂತಹ ಚಾನ್ಸಸ್ ಕೂಡ ಇರಲಿದೆ. ಹಿಂದೆ ಇತರರ ಬಳಿ ಸಿಲುಕಿಕೊಂಡಿದ್ದಂತಹ ಹಣವು ಹಿಂತಿರುಗಲಿದ್ದು ವ್ಯಾಪಾರ ವಿಸ್ತರಣೆ ಅಥವಾ ಮನೆ ನಿರ್ಮಾಣಕ್ಕಾಗಿ ಬ್ಯಾಂಕ್ ಸಾಲಗಳು ಮಂಜೂರಿ ಆಗ್ತಾ ಹೋಗ್ತವೆ. ನಿಮ್ಮ 12ನೇ ಮನೆಯಲ್ಲಿರುವ ರಾಹುವಿನಿಂದಾಗಿ ಅನಿರೀಕ್ಷಿತ ಆಸ್ಪತ್ರೆಗೆ ಬಿಲ್ಲುಗಳು ಅಥವಾ ಆಧ್ಯಾತ್ಮಿಕ ಪ್ರಯಾಣಗಳಿಗಾಗಿ ನೀವು ಸ್ವಲ್ಪ ಹಣವನ್ನು ಕೂಡ ಖರ್ಚು ಮಾಡಬೇಕಾಗ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಹೆಲ್ತ್ ವಿಚಾರಕ್ಕೆ ಬರೋದಾದರೆ ಈ ಏಪ್ರಿಲ್ 24ರ ನಂತರವೂ ಕೂಡ ಈ ರಾಶಿಯವರಿಗೆ ಕಾಳಜಿ ಮುಖ್ಯ ಅಂತಲೇ ಹೇಳ್ಬೋದು. ನಿಮ್ಮ ಆರೋಗ್ಯದ ಮೇಲೆ ನೀವು ಪ್ರಾಥಮಿಕ ಗಮನವನ್ನು ಇಡಬೇಕು. ನಿಮ್ಮ ಲಗ್ನದಲ್ಲಿ ಮಂಗಳ ಶನಿ ನೀಚ ಸ್ಥಾನದಲ್ಲಿ ಬುಧನೂ ಕೂಡ ಇದ್ದ ಕಾರಣ ತೀವ್ರವಾದಂತಹ ತಲೆನೋವು, ರಕ್ತದೊತ್ತಡದ ಏರಿಕೆ ಅಥವಾ ನರಮಂಡಲದ ಸಮಸ್ಯೆಗಳಿಂದ ಬಹಳಷ್ಟು ಬಳಲ್ತಾ ಬಂದಿದ್ದೀರಿ. ಮಾನಸಿಕ ಆತಂಕವು ನಿದ್ರಾಹೀನತೆಗೆ ಕಾರಣವಾಗ್ತದೆ. ವಾಹನವನ್ನು ಚಾಲನೆ ಮಾಡುವಾಗ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡಲು ಯೋಗ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡುವುದು ಕೂಡ ಕಡ್ಡಾಯ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಏಪ್ರಿಲ್ 19ರ ನಂತರ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಒಟ್ಟಾರೆ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕೂಡ ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಸಂಬಂಧಗಳ ವಿಚಾರದಲ್ಲೂ ಕೂಡ ಈ ಏಪ್ರಿಲ್ 24ರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಏಕೆಂದರೆ ನಿಮ್ಮ 4ನೇ ಮನೆಯಲ್ಲಿರ್ತಕ್ಕಂತಹ ಗುರು ಪರಿಸ್ಥಿತಿಯನ್ನು ನಿಯಂತ್ರಣ ಮೀರಿ ಹೋಗದಂತೆ ನೋಡಿಕೊಳ್ತಾರೆ. ಮೌನವನ್ನು ಕಾಪಾಡಿಕೊಳ್ಳುವ ಮತ್ತು ಕ್ಷಮಿಸುವ ಸ್ವಭಾವವನ್ನು ಬೆಳೆಸಿಕೊಳ್ಳುವ ಮೂಲಕ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬೀಳದಂತೆ ನೀವು ಯಶಸ್ವಿಯಾಗಿ ತಡೆಯಬಹುದಾಗಿದೆ. ಇದರಿಂದ ಗುರುವಿನ ಅನುಗ್ರಹವೂ ಕೂಡ ಸಿಗಲಿದ್ದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು ಈ ಏಪ್ರಿಲ್ 24ರ ನಂತರ. ಇನ್ನು ಎಜುಕೇಷನ್ ವಿಚಾರಕ್ಕೆ ಬರೋದಾದರೆ ಶಿಕ್ಷಣದ ಕಾರಕನಾದಂತಹ ಬುಧನು ನಿಮ್ಮ ಲಗ್ನದಲ್ಲಿ ನೀಚ ಸ್ಥಾನದಲ್ಲಿ ಇದ್ದ ಕಾರಣದಿಂದ ಹೊಸ ಶೈಕ್ಷಣಿಕ ವರ್ಷದಲ್ಲಿ ಗಮನ ಕೇಂದ್ರೀಕರಿಸುವುದು ಬಹಳಷ್ಟು ಕಷ್ಟವಾಗಿತ್ತು ಮೊದಲ 15 ದಿನಗಳಲ್ಲಿ. ಆದರೆ ಗುರುವು ನಿಮ್ಮ 4ನೇ ಮನೆಯಲ್ಲಿ ಶುಭ ದೃಷ್ಟಿಯನ್ನು ಬೀರ್ತಿರೋ ಕಾರಣದಿಂದ ಸರಿಯಾದ ಯೋಜನೆಯೊಂದಿಗೆ ಕಷ್ಟಪಟ್ಟು ಓದುತ್ತಿರುವವರು ಕೂಡ ಉತ್ತಮವಾದಂತಹ ಫಲಿತಾಂಶಗಳನ್ನು ಪಡಿತಾ ಬರ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಯೋಜಿಸುತ್ತಿರುವ ಅಥವಾ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಪ್ರಮುಖ ದಾಖಲೆಗಳೊಂದಿಗೆ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು. ಇದರಿಂದ ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಏಪ್ರಿಲ್ 24ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಅದರ ಜೊತೆಗೆ ಏಪ್ರಿಲ್ ಕಳೆದ ನಂತರ ಮೇ ಮೊದಲ ವಾರದಲ್ಲೂ ಕೂಡ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಂಡಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರು ನಿಮ್ಮ ಸಮಸ್ಯೆಗಳನ್ನು ಕಡಿಮೆ ಮಾಡಲು ನಿಮ್ಮ ಲಗ್ನದಲ್ಲಿ ಇದ್ದಂತಹ ಮಂಗಳ ಶನಿ ನೀಚ ಸ್ಥಾನದಲ್ಲಿ ಇದ್ದಂತಹ ಬುಧ ದೋಷವನ್ನು ಕಡಿಮೆ ಮಾಡಲು ಮಾನಸಿಕ ಶಾಂತಿಯನ್ನು ಪಡೆಯಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಲಗ್ನದಲ್ಲಿ ಬುಧನ ನೀಚ ಸ್ಥಾನದಲ್ಲಿ ತೆಗೆದುಹಾಕಲು ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನು ಪಡೆಯಲು ಪ್ರತಿ ಬುಧವಾರದಂದು ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಆ ವಿಷ್ಣುವಿನ ಅನುಗ್ರಹವೂ ಕೂಡ ಸಿಗಲಿದೆ. ಹಾಗೆಯೇ ಸಾಡೆ ಸಾತಿಯಲ್ಲಿ ಮಂಗಳ ಮತ್ತು ಶನಿಯ ದೋಷದಿಂದ ಉಂಟಾಗುವಂತಹ ಆರೋಗ್ಯ ಮತ್ತು ಪ್ರಯಾಣದ ಅಪಾಯಗಳನ್ನು ದಾಟಲು ನೀವು ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಖಂಡಿತವಾಗಿಯೂ ಓದಬೇಕು ಸ್ನೇಹಿತರೆ. ಪ್ರಸ್ತುತ ನಿಮ್ಮನ್ನು ರಕ್ಷಿಸುತ್ತಿರತಕ್ಕಂತಹ ಏಕೈಕ ಗ್ರಹ ಎಂದರೆ ಗುರು ಸ್ನೇಹಿತರೆ. ಗುರುವಾರದಂದು ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವರನ್ನು ಪೂಜಿಸಿ. ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ದಾನ ಮಾಡಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು
ನೀವು ಅಂದುಕೊಂಡಿರುವಂತಹ ಕಾರ್ಯಗಳನ್ನು ನೆರವೇರುವಂತೆ ಮಾಡಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ಬೋದಾಗಿದೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರತಕ್ಕಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.